ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಬೇಗ ಇತ್ತು. ಸೊ ಮುಖ ಇನ್ನೂ ತೊಳೆದಿಲ್ಲ. ದೇವ್ರ ಫೋಟೋಗೆ ನಮಸ್ಕಾರ ಮಾಡಿಕೊಂಡು ನಾನು ಹೊರಟಿದ್ದು ಮನೆ ಕೆಲಸ ಮಾಡೋಣ ಅಂದ್ಬಿಟ್ಟು. ಸೊ ಆಚೆ ಹೋಗಿ ಹೊಸ್ಲು ತೊಳೆದು ಹೂವೆಲ್ಲ ಮಡಿಸಿ ರಂಗೋಲಿ ಬಿಟ್ಬಿಟ್ಟು ಒಳಗಡೆ ಬಂದು ಮಾಮೂಲಿ ಕಸ ಗುಡಿಸಿ ಸೋಫಾ ಸೆಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ತಾ ಇದ್ದೀನಿ. ಸೊ ನೆನ್ನೆ ನಾವೇನೇ ಕ್ಲೀನ್ ಮಾಡಿದ್ರು ಬೆಳಗ್ಗೆ ಮಾಮೂಲಿ ಎದ್ದು ಮಾಡೋ ಕೆಲಸ ಇದು ನಮ್ಮದು ಮಾಮೂಲಿ. ಹಾಗೆ ಮಾವನಿಗೂ ಅಪ್ಪನಿಗೂ ಸೊಪ್ಪನ್ನ ಸೋಸೋಕ್ಕೆ ಕೊಡ್ತಿದ್ದೆ. ನಾನಿಲ್ಲಿ ಚಕ್ಕೋತ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನ ಹಾಕಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ನಾನು ಅವ್ರಿಗೆ ಆ ಕೆಲಸ ಕೊಟ್ಟು ನಾನು ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೆ. ಹಾಗೆ ನೋಡಿ ಎಲ್ಲ ಎಷ್ಟು ರಂಪಾಗಿದೆ ಅಡುಗೆ ಮನೆ. ಈಗೆಲ್ಲ ನೀಟ್ ಮಾಡೋಣ ಅಂದ್ಬಿಟ್ಟು ಪಾತ್ರೆ ನೆನ್ನೆ ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಈಗ ತೊಳೆಯಂಥ ಪಾತ್ರೆ ಎಲ್ಲ ತೆಗೆದಿಟ್ಬಿಟ್ಟು ಸ್ವಲ್ಪ ಸೀಟನ ಅಂದ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೆ. ಲೋಟಗಳೆಲ್ಲೆಲ್ಲ ಇಡಬೇಕು, ಟೀ ಲೋಟ, ನೀರು ಲೋಟ ಮತ್ತು ಪ್ಲೇಟು ಎಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಇಡ್ತಾ ಇದ್ದೆ ನಾನು. ಅಲ್ಲಲ್ಲೇ ಇಟ್ಟರೆ ಸೊ ನಮಗೂ ಕೆಲಸ ಬೇಗ ಈಜಿ ಆಗುತ್ತೆ. ಇಲ್ಲ ಅಲ್ಲಲ್ಲೇ ಇದ್ದರೆ ಸೊ ಕೆಲಸ ಬೇಗ ಆಗಲ್ಲ ಅನ್ನೋ ಕಾರಣಕ್ಕೆ ಬೇಗ ಮುಗಿಸ್ತಾ ಇದ್ದೆ. ಹಾಗೆ ಸ್ವಲ್ಪ ಎಲ್ಲ ಸಿಡ್ತಾಯಿದ್ದೆ. ಸೊ ನಾನು ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬಂದು ಟೀ ಕಾಫಿನ ಏನಾದರೂ ಮಾಡಿ ಕೊಟ್ಟಾದಮೇಲೆ ನೆಕ್ಸ್ಟ್ ಮಾಡೋ ಕೆಲಸ ಏನಪ್ಪ ಅಂದರೆ ನಾನು ಸೆಲ್ಫ್ ಕೊಳೆನ ಸೀಟೋದು ದಿನ ಸೀಡ್ತೀನಿ. ಯಾಕಂದರೆ ಧೂಳೆಲ್ಲ ಬೀಳುತ್ತೆ ಅಲ್ವ. ಈಗ ವಾತಾವರಣ ಸ್ವಲ್ಪ ಗಾಳಿ ವಾತಾವರಣ ಇರೋದ್ರಿಂದ ನನ್ನಿಲ್ಲ ಯಾವಾಗಲೂ ಅಷ್ಟೇ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಅದೊಂದು ಅಭ್ಯಾಸ ನನಗೆ, ದಿನ ಸೆಲ್ಫ್ ಎಲ್ಲ ಸೀಟ್ಕೊಳ್ಳೋ ಅಂಥದ್ದು. ಸೊ ಎಲ್ಲರಿಗೂ ಇದ್ದೇ ಇರುತ್ತೆ, ನಾನು ಒಬ್ಳಿಗೆ ಅಂತೇನಲ್ಲ. ಸೊ ಆಮೇಲೆ ನೆಕ್ಸ್ಟ್ ಎಲ್ಲ ತೆಗ್ದು ಸೀಟ್ ಇಡ್ತಾ ಇದ್ದೆ. ಹಾಗೆ ಏನಾದರೂ ಚಟ್ನಿ ಗಿಟ್ಟಿರೋ ಅಂಥದ್ದು ಫ್ರಿಜ್ಜಲ್ಲಿ ಇಡೋಣ ಅಂದ್ಬಿಟ್ಟು ತೆಗ್ದಿರ್ತಿದ್ದೆ. ಹಾಗೆ ತೊಳೆಯೋ ಪಾತ್ರೆಗಳೆಲ್ಲನೂ ತೊಳೆಯೋಕ್ಕಿಡ್ತಾ ಇದ್ದೆ. ನೋಡಿ ಎಲ್ಲ ತೆಗ್ದಿಡೋದು ತೊಳೆಯೋದು ಇದೇ ಆಯಿತು ನಮ್ಮ ಕೆಲಸ. ನೋಡಿ ಈಗ ನೀಟಾಗಿ ಸೀಟೋಣ ಅಂದ್ಬಿಟ್ಟು ಸೀಡ್ತಾನೇ ಇದ್ದೆ. ನಾನು ನಿನ್ನೆ ವಾರ ಮಾಡಿದ್ದೆ, ಮಂಗಳವಾರ. ಸೊ ಏನೋ ಕಾರ್ಯ ಇತ್ತು ನಮ್ಮ ಮನೆಯಲ್ಲ, ನಮ್ಮ ರಿಲೇಟಿವ್ ಮನೇಲಿ ನಮ್ಮ ಭಾವ ಅವ್ರದ್ದು. ಸೊ ಅದರಿಂದ ನೆನ್ನೆ ವಾರ ಎಲ್ಲ ಮಾಡಿದ್ದೆ. ಮೊನ್ನೆ ಸೋಮವಾರನೂ ಮಾಡಿ ಮಂಗಳವಾರನೂ ಮಾಡಿದ್ದೆ. ಅದಕ್ಕೆ ಇವತ್ತು ಬುಧವಾರ ವಾರ ಬೇಕಿತ್ತು, ಆದರೆ ನಾನು ಮಾಡಲಿಲ್ಲ. ನೆನ್ನೆ ಮಾಡಿದ್ನಲ್ಲ ಅಂದ್ಬಿಟ್ಟು ಅದಕ್ಕೆ ಮನೇನು ಸೀಡ್ತಾಯಿಲ್ಲ. ಹಾಗೆ ನಮ್ಮ ಮನೆ ಬೆಕ್ಕು ಬಂದುಬಿಟ್ಟು ಅಡ್ಚ್ಕೊತಿತ್ತು. ಅದಕ್ಕೆ ಹಾಲು ಮತ್ತು ಅನ್ನ ಹಾಕೋಣ ಅಂದ್ಬಿಟ್ಟು ಹಾಕ್ತಿದ್ದೆ. ಸೊ ಪಾಪ ಅದು ತುಂಬ ಅಡ್ಚ್ಕೊಳ್ತಿತ್ತು. ನೋಡಿ ನನ್ನ ಜೊತೆಲೇ ತಿರುಗ್ತೈತೆ ಹಾಕ್ಲಿ ಅಂತ. ಹಾಗೆ ಅದಕ್ಕೂ ಅನ್ನ ಹಾಕ್ಬಿಟ್ಟೆ. ಅದಕ್ಕೆ ನನಂದ್ರೆ ತುಂಬ ಇಷ್ಟ, ಯಾಕಂದರೆ ಅನ್ನ ಹಾಲು ಸುರಿತಾಳೆ ಅಂತ. ಪಾಪ ಅದು ನಮ್ಮಂಗೆ ಅಲ್ವಾ, ಅದರಿಂದ ನಾನು ಅದಕ್ಕೆ ಹಾಕ್ತೆ. ಹಾಗೆ ನೆಕ್ಸ್ಟ್ ಬಂದಿದ್ದು ನಾನು ಪಾತ್ರೆ ತೊಳೆಯೋಣ ಅಂತ. ಸೊ ನಾನು ಇಲ್ಲಿ ಅಡುಗೆ ಮನೆಗೆ ಬಳಸೋಂಥ ಪಾತ್ರೆ ಮಾತ್ರ ಇಲ್ಲಿ ತೊಳೆದು, ಇನ್ನು ಎಂಜಿಲು ಪಾತ್ರೆ ಎಲ್ಲನೂ ಹೊರಗಡೆ ತೊಳಿತೀನಿ. ಈಗ ಮನೆ ಒಳಗೆ ಮುಚ್ಚೋದು ಅದು ಇದು ಅನ್ನ ಸಾಂಬಾರು ಮೇಲೆ ಮುಚ್ಚೋಂಥ ಪ್ಲೇಟ್ಗಳು ಮತ್ತು ಹಾಲ್ಗಿಲು ಇಡೋಂಥ ಲೋಟಗಳು ಇಂಥವು ಮಾತ್ರ ಇಲ್ಲಿ ತೊಳ್ಕೊಳ್ತಾ ಇದ್ದೆ. ಎಂಜಿಲು ಪಾತ್ರೆ ಎಲ್ಲ ಆಚೆಗೆ ಇಟ್ಟಿದ್ದೀನಿ, ಅವು ಆಚೆಲಿ ತೊಳ್ಕೊಳ್ಳೋಣ ಅಂದ್ಬಿಟ್ಟು. ಹಾಗೆ ನಾನಿವತ್ತು ಡೈಲಿ ಅನ್ನ ಸಾಂಬಾರು, ತರಕಾರಿ ಸಾಂಬಾರು, ಟೊಮೊಟೊ ಗೊಜ್ಜು ನಾಷ್ಟ ಅಂತ ತಿಂದು ಬೋರ್ ಆಗಿತ್ತು. ನಾವು ಮುದ್ದೆ ಮಾಡಿ 1 ಮಂತ್ ಆಗಿತ್ತು. ಅದರಿಂದ ಇವತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆನೇ ಮುದ್ದೆ ತಿನ್ನಬೇಕು ಅಂತ ಆಸೆ ಇತ್ತು. ನಮಗಂತೂ ಮುದ್ದೆ ತುಂಬ ಇಷ್ಟ. ತಿನ್ನೋದು ಲೈಟಾಗಿ ಸ್ವಲ್ಪನೇ ಆದರೂ ಮುದ್ದೆ ಅಂದರೆ ತುಂಬ ಇಷ್ಟ. ಅದರಿಂದ ಬೇಳೆ ಬೇಯಿಸ್ಕೊಳ್ತಾ ಇದ್ದೆ. ನಾನು ಆಲ್ರೆಡಿ 2 ಕೂಗಿಸಿದ್ದೀನಿ ಉಪ್ಪು ಹಾಕ್ಬಿಟ್ಟು ಬೇಳೆನ. ನಾನಿಲ್ಲಿ ಸೊಪ್ಪು ಹಾಕ್ತಾಯಿದ್ದೆ, ಉಪ್ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನಾನಿಲ್ಲಿ ಚಕ್ಕೋತ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ ಈ ಬೆಳ್ಳಗೆ ಕಾಣ್ತಾ ಇರೋದು ಚಕ್ಕೋತ ಸೊಪ್ಪಿದು. ಇನ್ನು ನೆಕ್ಸ್ಟ್ ನುಗ್ಗೆ ಸೊಪ್ಪು, ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ನಾನು ಆಗಾಗ ಮಾಡ್ಕೊಳ್ಳೋಣ ಅಂತ. ಈಗಂತೂ ಸ್ವಲ್ಪ 1 ಮಂತಿಂದ ಮಾಡೇ ಇಲ್ಲ, ಯಾಕಂದರೆ ಕೆಲಸ ಇವಳು ಕಾನ್ವೆಂಟ್ಗೆ ಯಾವಾಗ ಹೋಗ್ತಾಳೆ ಆಗಲಿಂದಂತೂ ಸ್ವಲ್ಪ ಕೆಲಸ ಜಾಸ್ತಿ ಅಂತ ನಾನು ಅಲ್ಲಲ್ಲೇ ಬರೀ ನಾಷ್ಟ ಮಧ್ಯಾಹ್ನಕ್ಕೆ ಏನಾದರೂ ಬೇಳೆ ತರಕಾರಿ ಸಾಂಬಾರು ಮಾಡೋದು, ಅಕ್ಕಿ ಹಾಕೋದು ಇದಾಗಿತ್ತು. ಮುದ್ದೆ ತಿಂದು 1 ಮಂತ್ ಆಗಿತ್ತು. ಇವತ್ತು ತಿನ್ನಬೇಕಂತ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ಹಾಗೆ ಮಕ್ಳಿಗೆ ಹಾಲು ಕಾಯಿಸ್ಬಿಟ್ಟು ಬಿಸ್ಕೆಟ್ ಎಲ್ಲ ತೆಗೆದ್ರೆ ನಾನು ನೋಡಿ ಮನೆ ಸ್ವಲ್ಪ ಎಲ್ಲ ಸಿಟ್ಟಿದ್ಮೇಲೆ ಎಷ್ಟು ಕ್ಲೀನಾಯಿತು. ನೋಡಿ ಕಸ ಎಲ್ಲ ಗುಡಿಸಿದ್ದೀನಿ ಆಲ್ರೆಡಿ. ಈಗ ಇದು ಬೇಕೊತ್ತು. ನೆಕ್ಸ್ಟ್ ಈಗ ಗ್ರೀನ್ ಚಟ್ನಿ ಮಾಡೋಣ. ನಮ್ಮ ಕಡೆ ಇದನ್ನ ಉಪ್ಪೆಸರು ಖಾರ ಅಂತ ಹೇಳ್ತೀವಿ, ಸಿಟಿ ಕಡೆ ಗ್ರೀನ್ ಚಟ್ನಿ ಅಂತಾರೆ. ಸೊ ಅದನ್ನ ಆಡಿಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನಿಲ್ಲಿ ಅದಕ್ಕೆ ಮಾಮೂಲಿ ನಿಮ್ಗೆ ಅದಾಗುತ್ತಲ್ಲ ಆ ಥರ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪಿದ್ದರೆ ಸಾಂಬಾರು ಸೊಪ್ಪು. ಸೊ ನಾನು ಅದು ಇರ್ನಿಲ್ಲ, ಅಷ್ಟನ್ನೇ ಆಡಿಸ್ಕೊಳ್ತಾ ಇದ್ದೆ. ಈ ಕಡೆ ನಾನು ಅಕ್ಕಿ ಹಾಕೋಕ್ಕೆ ನೀರು ಕೂಡ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಹಾಕೋದು ಬೇಡ, ಇವತ್ತು ತಪ್ಪಲೆಯಲ್ಲಿ ಹಾಕೋಲ್ಲ ಅಂದ್ಬಿಟ್ಟು ತಪ್ಪಲೆಯಲ್ಲಿ ಹಾಕ್ತಾಯಿದ್ದೆ. ಈ ಕಡೆ ಚಟ್ನಿ ಆಡಿಸ್ಕೊಳ್ಳೋಣ ಅಂದ್ಬಿಟ್ಟು ಉಪ್ಪೆಸರು ಖಾರನ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ.
ಸೊ ಇದನ್ನ ಈಗ ಜಾರ್ಗೆ ಹಾಕಿ ಆಡಿಸ್ಕೊಳ್ಳೋಣ. ಹಾಗೆ ಅಕ್ಕಿ ಹಾಕ್ಬಿಡೋಣ. ನೀರು ಮಾಡಲಿತ್ತು ಅಂದ್ಬಿಟ್ಟು ನಾನು ಅಕ್ಕಿ ಹಾಕ್ತಿದ್ದೆ. ಸೊ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ನಾನಿಲ್ಲಿ 2 ಪಾವು ಅಕ್ಕಿ ಹಾಕ್ತಾಯಿದ್ದೀನಿ. ಸೊ ನಮ್ಗೆ ಇದೇ ಹೆವಿ ಆಗುತ್ತೆ, ಮುದ್ದೆ ಮಾಡಿರ್ತೀವಲ್ಲ ಅದರಿಂದ ತುಂಬ ಇದೆ ಮಿಕ್ಕುತ್ತೆ. ಅಂದರೂ ಪೀಟಿ ರೈಸ್ ಆದರೂ ಸ್ವಲ್ಪ ತೊಳೆಯೋಣ ಅಂದ್ಬಿಟ್ಟು ತೊಳೆದಾಕ್ತಾಯಿದ್ದೆ ನಾನು. ನೋಡಿ ನೀರು ಮಳ್ಳಿದೆ, ತೆಗೆದು ತೊಳೆದಾಕ್ತಾಯಿದ್ದೀನಿ ನಾನು. ನೆಕ್ಸ್ಟು ಚಟ್ನಿ ಆಡ್ಸೋಣ ಅಂದ್ಬಿಟ್ಟು ಆಡಿಸ್ಕೊಂಡು ಈಗ ಸ್ವಲ್ಪ ಬೋಲ್ಗೆ ತೆಗೆದಿಡ್ತಾಯಿದ್ದೀನಿ, ಸ್ವಲ್ಪ ಸಾಂಬಾರ್ಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಈಗ ನೆಕ್ಸ್ಟ್ ನಾನು ಬೇಳೆ ಮತ್ತು ಸೊಪ್ಪನ್ನ ಆ ಚಟ್ನಿ ಒಳಗಡೆ ಸ್ವಲ್ಪ ಹಾಕ್ಕೊಂಡು ಆಡಿಸ್ಕೊಂಡು ಹಾಕ್ತೀನಿ. ಸ್ವಲ್ಪ ಖಾರ ಅಲ್ಲೇ ಸರಿಯಾಗುತ್ತೆ ಅಂತ. ಖಾರ ಕಮ್ಮಿ ಆದರೆ ಬೇಕಾದ್ರೆ ಇದನ್ನ ಹಾಕೋಬೋದು, ಖಾರ ಸರಿ ಆದರೆ ಅದೇ ಸರಿ ಆಗುತ್ತೆ ಅಂತ. ಈಗ ನೆಕ್ಸ್ಟ್ ಇದನ್ನ ಸಾಂಬಾರೊಳಗೆ ಹಾಕ್ಕೊಂಡ್ರೆ ಮುಗೀತು, ಸಾಂಬಾರು ಆಗೋಯ್ತು. ಅದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ಬೆಳ್ಳುಳ್ಳಿ ಸಾಸಿವೆ ಒಗ್ಗರಣೆ ಮುಗಿದೋಯ್ತು ಸಾಂಬಾರು. ಈಗ ನೆಕ್ಸ್ಟ್ ಮಕ್ಕಳು ಇಬ್ಬರು ಎದ್ದಿದ್ರಲ್ವ, ಅದಕ್ಕೆ ನಾನು ಹಾಲು ಕಾಯಿಸ್ಕೊಡೋಣ ಅಂದ್ಬಿಟ್ಟು ನಾನಿಲ್ಲಿ ಮಕ್ಳಿಗೆ ಹಾಲು ಕೊಡ್ತಿದ್ದೆ. ನಾನಿಲ್ಲಿ ನನ್ನ ಮಕ್ಕಳಿಗೆ ಜೀನಿ ಕೊಡ್ತೀನಿ. ಜೀನಿ ತುಂಬ ಒಳ್ಳೆಯದು, ಅದು ಹೆಲ್ತ್ ಬೆನಿಫಿಟ್ ತುಂಬ ಇದೆ. ಅದರಿಂದ ನಾನು ಈಗ 1 ಮಂತಿಂದ ಜೀನಿ ಕೊಡ್ತಾಯಿದ್ದೀನಿ. ಈಗ ಅವರು ಸ್ವಲ್ಪ ತುಂಬ ಫ್ರೀಡಮಾಗಿ ಚೆನ್ನಾಗಿರ್ತಾರೆ. ಆಗಾಗ ಹುಷಾರು ತಪ್ತಿದ್ರು. ನಾನೀಗ ಜೀನಿ ಕೊಡೋದ್ಮೇಲೆ ನನ್ನ ಮಕ್ಕಳು ಸ್ವಲ್ಪ ಹುಷಾರು ತಪ್ಪೋದು ಕಮ್ಮಿ ಆಗಿದೆ. ನೋಡಿ ಬಿಸ್ಕೆಟು ಮತ್ತು ಜೀನಿ ಹಾಲನ್ನ ಕುಡಿತಾ ಇದ್ದಾರೆ. ಸೊ ನೀವು ನಿಮ್ಮ ಮಕ್ಕಳಾಗಲಿ ದೊಡ್ಡವರಾಗಲಿ ಜೀನಿ ಕುಡೀರಿ. ಅಪರೂಪಕ್ಕೆ ನಾನು ಒಂದು ಸಲ ಜೀನಿ ಕುಡಿತೀನಿ, ಸೊ ಚೆನ್ನಾಗಿರುತ್ತೆ ಅಂತ. ಹಾಗೆ ನಾನಿಲ್ಲಿ ನನ್ನ ಮಗಳಿಗೆ ಕಾರ್ಮೆಂಟು ಬಾಕ್ಸ್ಗೆ ಹಾಕಿ ಅಂದ್ಬಿಟ್ಟು ದೋಸೆ ಮಾಡ್ತಾಯಿದ್ದೆ. ಸೊ ನಾನೇನು ದೋಸೆ ಮಾಡ್ತಾಯಿದ್ದೀನಿ ಅಂದರೆ ಮೊಳಕೆ ಕಾಳು ಎಲ್ಲನ ಹಾಕಿ ಮಾಡ್ತಾಯಿದ್ದೀನಿ. ಇದ್ರ ರೆಸಿಪಿ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಅವಳಿಗೆ ದೋಸೆ ಹುಯ್ದು ಕೊಡೋಣ ಅಂದ್ಬಿಟ್ಟು. ಸೊ ನಾನೀಗ ಮಾಡಿರೋ ದೋಸೆ ತುಂಬ ಚೆನ್ನಾಗಿರುತ್ತೆ. ಇದ್ರಲ್ಲಿ ಡಿಫ್ರೆಂಟಾಗೆಲ್ಲ ಯೂಸ್ ಮಾಡಿದ್ದೀನಿ ನೋಡಿ. ದೋಸೆ ತುಂಬ ಚೆನ್ನಾಗಿ ಬರ್ತಿದೆ. ಸೊ ನಾನು ಇದಕ್ಕೆ ಹೆಸ್ರು ಕಾಳು ಮೊಳಕೆ ಕೊಟ್ಟಿರೋದು, ಅಕ್ಕಿ ಮತ್ತು ಬಾದಾಮಿ, ಉಪ್ಪು, ಉದ್ದಿನಕಾಳು, ಹೆಸ್ರು ಕಾಳು, ಸೊ ಆಲ್ಮೋಸ್ಟ್ ತುಂಬಾ ಥರ ಐಟಮ್ ಹಾಕಿ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ಈ ರೆಸಿಪಿ ಬೇಕಂದರೆ ಒಂದ್ಸಲ ಕಮೆಂಟ್ ಮಾಡಿ, ಅದ್ರದ್ದು ಕೂಡ ಮಾಡಾಕ್ತೀನಿ. ಹಾಗೆ ನೋಡಿ ಬಾಕ್ಸ್ಗಳಿಗೆ ಕಾಳು, ತುಪ್ಪ, ದೋಸೆ, ಹಾಗೆ ಸ್ವಲ್ಪ ಬಾದಾಮಿ ಒಂದು 5 ಹಾಕಿ ಕೊಡ್ತಾಯಿದ್ದೆ. ನೋಡಿ ಅವಳ ಬಾಕ್ಸ್ ರೆಡಿ ಆಯಿತು. ನೋಡಿ ಅವಳ ಬಾಕ್ಸ್ ರೆಡಿ ಆಯಿತು. ಹಾಗೆ ಬಾದಾಮಿ ಎಲ್ಲ ಹಾಕಿ ರೆಡಿ ಮಾಡಾಯಿತು. ನೀರು ಕೂಡ ಬಿಸಿನೀರು ಆಗಿದೆ ಅವಳಿಗೆ. ಸೊ ಈಗ ಅವಳದು ಬ್ಯಾಗಿಗೆ ಹಾಕ್ಬಿಡೋಣ. ಸೊ ಅವಳು ಬ್ಯಾಗ್ ಮುಂದೆ ಹುಡುಗಿ ಇದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿದ್ದಾಳೆ. ಸೊ ಅವಳ ಬ್ಯಾಗ್ ರೆಡಿ ಆಯಿತು. ಈಗ ಅವಳ ರೆಡಿ ಮಾಡೋಣ ಅಂದ್ಬಿಟ್ಟು ತಲೆಯೆಲ್ಲ ಬಚ್ಚುತ್ತಾ ಇದ್ದೆ. ಹಾಗೆ ನೋಡಿ ಅವಳು ಮೇಕಪ್ ಎಲ್ಲ ಮಾಡಿ ರೆಡಿ ಆಯಿತು. ಸೊ ಮೇಕಪ್ ಅಂದರೆ ಕ್ರೀಮು, ಪೌಡ್ರು, ಹಣೆಗೆ ಇಕ್ಕೋದು ಇಷ್ಟೇ ಮುಗೀತು ಅವಳು ಮೇಕಪ್. ಹಾಗೆ ಅವಳಿಗೆ ಇಲ್ಲಿ ಅನ್ನ, ಸಾಂಬಾರು ಮತ್ತು ಕಾಳು, ಒಂದು ದೋಸೆ ಕೊಟ್ಟಿದ್ದೀನಿ. ಹೀಗೆ ನೋಡಿ ನನ್ನ ಮಗನ ಕಿತಾಪತಿನೇ ಹೀಗೆ ಆಟ ಆಡ್ತಾಯಿದ್ದಾನೆ. ಈಗ ಅಪ್ಪ, ಮಾವ, ಅಣ್ಣನ ಮಗ 3 ಜನ ಊಟ ಮಾಡ್ತಾಯಿದ್ದಾರೆ. ನೀರು ಬಿಟ್ಟಿದ್ರು, ಹಾಗೆ ನೀರು ಇಟ್ಕೊಂಡೆ ಮತ್ತು ಬಟ್ಟೆ ಉನಿ ಹಾಕ್ಬಿಟ್ಟು ಮುಖ ತೊಳ್ಕೊಂಡೆ. ಸೊ ನೋಡಿ ಈಗ ರೆಡಿ ಆಗ್ತೀನಿ. ಸೊ ದಿನ ಹೇಗೆ ರೆಡಿ ಆಗ್ತೀನಿ ಆಗ ರೆಡಿ ಆಗಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.